ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ನೋಡೋಣ ರೆಫರೆನ್ಸ್ ಮೆನುನಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್, ಆಡ್ ಟೆಕ್ಸ್ಟ್, ಅಪ್ಡೇಟ್ ಟೇಬಲ್, ಇನ್ಸರ್ಟ್ ಎಂಡ್ ನೋಟ್, ಇನ್ಸರ್ಟ್ ಫುಟ್ ನೋಟ್. ಈ ಆಪ್ಷನ್ಗಳನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಮತ್ತು ಹೇಗೆ ಯೂಸ್ ಮಾಡ್ತೀವಿ ಅಂತ ಇವತ್ತು ನಾವು ನೋಡೋಣ. ನಾನು ಎಕ್ಸಾಂಪಲ್ ನಿಮ್ಗೆ ಹೇಳಿದ್ರೆ, ಯಾವುದೇ ಒಂದು ಬುಕ್ಸ್ ಅನ್ನ ನಾವು ತಗೊಂಡ್ರೆ ಒಂದು ಬುಕ್ಸ್ ಅಲ್ಲಿ 10 ಲೆಸನ್ ಇದೆ ಅಂದ್ರೆ ಫಸ್ಟ್ ಲೆಸನ್ ಯಾವ ಪೇಜ್ ಅಲ್ಲಿ ಇದೆ, ಪೇಜ್ ನಂಬರ್, ನಂತರ ಸೆಕೆಂಡ್ ಲೆಸನ್ ಯಾವ ಪೇಜ್ ಅಲ್ಲಿ ಇದೆ, ಪೇಜ್ ನಂಬರ್ ಎಷ್ಟಿದೆ, ನಂತರ ಕ್ವಶನ್ಸ್ ಯಾವ ಪೇಜ್ ಅಲ್ಲಿ ಇದೆ, ಗ್ರಾಮರ್ ಯಾವ ಪೇಜ್ ಅಲ್ಲಿ ಇದೆ. ಈ ರೀತಿ ನಮ್ಗೆ ಫಸ್ಟ್ ಪೇಜ್ ಅಲ್ಲಿ ಟೆಕ್ಸ್ಟ್ ಬುಕ್ಸ್ ಇಂಡೆಕ್ಸ್ ಅಂತ ಹೇಳಿ ನಾವಿಲ್ಲಿ ಕರಿಬಹುದು. ಈ ರೀತಿಯಾಗಿ ನಮ್ಗೆ ಪ್ರತಿ ಬುಕ್ಸ್ ಅಲ್ಲಿ ಮೊದಲು ಫಸ್ಟ್ ಪೇಜ್ ಬುಕ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಇರುತ್ತೆ, ಯಾವ ಪೇಜ್ ಅಲ್ಲಿ ಯಾವ ವಿಷಯದ ಬಗ್ಗೆ ಅಥವಾ ಯಾವ ಲೆಸನ್ ಇದೆ ಅಂತ. ಆ ರೀತಿ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಅಥವಾ ಯಾವುದೇ ಒಂದು ಬುಕ್ ಅನ್ನ ರೆಡಿ ಮಾಡಿದಾಗ ಯಾವ ಪೇಜ್ ಅಲ್ಲಿ ಯಾವ ಟಾಪಿಕ್ ಬಗ್ಗೆ ನಾವು ಬರ್ದಿದ್ದೀವಿ ಅಥವಾ ಹೇಳಿದ್ದೀವಿ, ಕ್ವಶನ್ ಆನ್ಸರ್ ಇದ್ರೆ ಯಾವ ಪೇಜ್ ಅಲ್ಲಿ ಕ್ವಶನ್ ಆನ್ಸರ್ಸ್ ಇದೆ, ಗ್ರಾಮರ್ ಯಾವ ಪೇಜ್ ಅಲ್ಲಿ ಇದೆ, ಯಾವ ಪೇಜ್ ಇಂದ ಯಾವ ಪೇಜ್ನವರೆಗೆ ಇದೆ, ನಂತರ ಇಮೇಜಸ್ ಇದ್ರೆ ಎಷ್ಟು ಇಮೇಜಸ್ ಇದೆ. ಈ ರೀತಿಯಾಗಿ ನಾವು ಫಸ್ಟ್ ಪೇಜ್ ಅಲ್ಲಿ ಅಥವಾ ಲಾಸ್ಟ್ ಪೇಜ್ ಅಲ್ಲಿ ಬರಿಬೇಕಾಗುತ್ತೆ. ನಾವು ಈ ರೀತಿ 100 ಪೇಜ್ ಇರುವಂತಹ ಒಂದು ಬುಕ್ ಅನ್ನ ಬರೆದಾಗ ಅಥವಾ ಯಾವುದೇ ಒಂದು ಪ್ರಾಜೆಕ್ಟ್ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿದಾಗ ಆ ರೀತಿ ನಾವು ಇಂಡೆಕ್ಸ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ಆ ಇಂಡೆಕ್ಸ್ ಅನ್ನ ನೀವು ಮ್ಯಾನ್ಯುವಲಿ ಟೈಪ್ ಮಾಡಬಹುದು ಅಥವಾ ರೆಫರೆನ್ಸ್ ಮೆನುನಲ್ಲಿ ಇರುವಂತಹ ಟೇಬಲ್ ಆಫ್ ಕಂಟೆಂಟ್ಸ್ ಆಪ್ಷನ್ ಅನ್ನ ಯೂಸ್ ಮಾಡಿ ಸುಲಭವಾಗಿ ಆಟೋಮೆಟಿಕ್ ಆಗಿ ನಿಮ್ಮ ಡಾಕ್ಯುಮೆಂಟ್ ನ ಇಂಡೆಕ್ಸ್ ರೆಡಿ ಮಾಡಬಹುದು. ಬನ್ನಿ ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರಬಹುದು ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ನಾನಿಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ತಗೊಂಡಿದ್ದೀನಿ ಮತ್ತು ಕೆಲವು ಇಮೇಜಸ್ ಸಹ ನಾನಿಲ್ಲಿ ತಗೊಂಡಿದ್ದೀನಿ. ಇಲ್ಲಿ ನೀವು ನೋಡಬಹುದು ಪೇಜ್ 1 ಆಫ್ 17 ಪೇಜ್ ಇನ್ಫಾರ್ಮೇಶನ್ ಇದೆ. ಇಲ್ಲಿ ನಾನು ನಂಬರ್ಸ್ ಸಹ ಕೊಟ್ಟಿದ್ದೀನಿ. ಫಸ್ಟ್ ನಂಬರ್ ಅಲ್ಲಿ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಇದೆ. ನಂತರ ಸೆಕೆಂಡ್ ಪಾಯಿಂಟ್ ಅವರ ಅರ್ಲಿ ಲೈಫ್ ಬಗ್ಗೆ, ಥರ್ಡ್ ಪಾಯಿಂಟ್ ಅವರ ಎಜುಕೇಶನ್ ಬಗ್ಗೆ, ಫೋರ್ತ್ ಪಾಯಿಂಟ್ ವಿತ್ ರಾಮಕೃಷ್ಣ ಅವರ ಬಗ್ಗೆ, ಸ್ವಾಮಿ ವಿವೇಕಾನಂದ ಅವರ ಗುರು ರಾಮಕೃಷ್ಣ ಅವರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಇದೆ. ಇದೇ ರೀತಿಯಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಪಾಯಿಂಟ್ 5, ನಂತರ ಪಾಯಿಂಟ್ 6, 7, 8. ಇದೇ ರೀತಿಯಾಗಿ ನಾನಿಲ್ಲಿ ಲಾಸ್ಟ್ ಪೇಜ್ಗೆ ಹೋಗೋಣ. ಪೇಜ್ 17 ಆಫ್ 17. ನಾನೀಗ 17th ಪೇಜ್ ಅಲ್ಲಿ ಇದ್ದೀನಿ. ಲಾಸ್ಟ್ 19th ಪಾಯಿಂಟ್ ಇದೆ ಲಿಟರರಿ ವರ್ಕ್ಸ್. ಈ ರೀತಿಯಾಗಿ ನಾನು ಒಂದು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿದ್ದೀನಿ. ಈ ಡಾಕ್ಯುಮೆಂಟ್ ಗೆ ನಾನೀಗ ಇಂಡೆಕ್ಸ್ ಅನ್ನ ಹಾಕಬೇಕು. ಯಾವ ರೀತಿ ಅಂತ ನೋಡೋಣ ಬನ್ನಿ. ಸ್ಕ್ರೋಲ್ ಅಪ್, ಫಸ್ಟ್ ಪೇಜ್ ಅಲ್ಲಿ ಬಂದಿದ್ದೀನಿ. ಮೊದಲು ನಾವು ಇಂಡೆಕ್ಸ್ ಅನ್ನ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗೋ ರೀತಿ ಮಾಡ್ಬೇಕಂದ್ರೆ ಹೋಮ್ ಮೆನುಗೆ ಹೋಗ್ಬೇಕು. ಫಸ್ಟ್ ಲೆಸನ್, ಸೆಕೆಂಡ್ ಲೆಸನ್, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಈ ರೀತಿ ಪಾಯಿಂಟ್ಸ್ ಗಳು ಅಥವಾ ಲೆಸನ್ ಗಳು ಇದನ್ನ ನೀವು ಇಂಡೆಕ್ಸ್ ಅಲ್ಲಿ ಹಾಕ್ಬೇಕಂದ್ರೆ ಮೊದಲು ನಾವು ಆ ಪಾಯಿಂಟ್ಸ್ ಗಳಿಗೆ ಅಥವಾ ಆ ಹೆಡಿಂಗ್ ಗಳಿಗೆ ಹೆಡಿಂಗ್ ಎಫೆಕ್ಟ್ ಅನ್ನ ಕೊಡಬೇಕಾಗುತ್ತೆ. ನಂತರ ಮಾತ್ರ ನಾವು ರೆಫರೆನ್ಸ್ ಮೆನು ಅಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಆಪ್ಷನ್ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲು ಇಲ್ಲಿ ಹೋಮ್ ಮೆನುಗೆ ಹೋಗ್ಬೇಕು. ನಂತರ ಇಲ್ಲಿ ಕ್ಲಿಕ್ ಮಾಡಿದ್ರೆ ಹಲವಾರು ಹೆಡ್ಡಿಂಗ್ ಸ್ಟೈಲ್ಸ್ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಆದ್ರೆ ನಾವಿಲ್ಲಿ ಹೆಡ್ಡಿಂಗ್ 1, ಹೆಡ್ಡಿಂಗ್ 2 ಈ ಎರಡು ಸ್ಟೈಲ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟೈಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕು. ಬೇರೆ ಹೆಡ್ಡಿಂಗ್ ಸ್ಟೈಲ್ ಗಳನ್ನ ನೀವು ಯೂಸ್ ಮಾಡಿದ್ರೆ ಟೇಬಲ್ ಆಫ್ ಕಂಟೆಂಟ್ ಆಟೋಮೆಟಿಕ್ ಆಗಿ ಬರೋದಿಲ್ಲ. ಇಲ್ಲಿ ಕ್ಲಿಕ್ ಮಾಡೋಣ. ನಂತರ ಇಲ್ಲಿ ಹೆಡ್ಡಿಂಗ್ 1 ಎಫೆಕ್ಟ್ ಅನ್ನ ಕೊಡಬೇಕಾಗುತ್ತೆ. ನಂತರ ಪಾಯಿಂಟ್ಸ್ 2 ಎಫೆಕ್ಟ್, ನಂತರ ಪಾಯಿಂಟ್ಸ್ 3 ಹೆಡ್ಡಿಂಗ್ 1 ಎಫೆಕ್ಟ್, ಪಾಯಿಂಟ್ 4 ಹೆಡ್ಡಿಂಗ್ 1 ಎಫೆಕ್ಟ್. ಇದೇ ರೀತಿಯಾಗಿ ನಾವು ನಮ್ಮ ಪ್ರಾಜೆಕ್ಟ್ ಅಥವಾ ನಮ್ಮ ಡಾಕ್ಯುಮೆಂಟ್ ಏನಿದೆ ಆ ಡಾಕ್ಯುಮೆಂಟ್ ಅಲ್ಲಿರುವಂತಹ ಎಲ್ಲ ಮೇನ್ ಪಾಯಿಂಟ್ಸ್ ಇರಬಹುದು ಅಥವಾ ಲೆಸನ್ ಟೈಟಲ್ಸ್ ಎಲ್ಲದಕ್ಕೂ ನಾವಿಲ್ಲಿ ಹೆಡ್ಡಿಂಗ್ ಎಫೆಕ್ಟ್ ಅನ್ನ ಕೊಡಬೇಕಾಗುತ್ತೆ. ನಂತರ ನಾವು ರೆಫರೆನ್ಸ್ ಮೆನು ಅಲ್ಲಿ ಇರುವಂತಹ ಟೇಬಲ್ ಆಫ್ ಕಂಟೆಂಟ್ಸ್ ಆಪ್ಷನ್ ಅನ್ನ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾನೀಗ ಎಲ್ಲಾ ಮೇನ್ ಪಾಯಿಂಟ್ಸ್ ಗಳಿಗೆ ಹೆಡ್ಡಿಂಗ್ ಎಫೆಕ್ಟ್ ಅನ್ನ ಕೊಟ್ಟಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನೀವು ನಿಮ್ಮ ಡಾಕ್ಯುಮೆಂಟ್ ಅಥವಾ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ಇರುವಂತಹ ಎಲ್ಲಾ ಮೇನ್ ಪಾಯಿಂಟ್ಸ್ ಗಳಿಗೆ ಈ ರೀತಿ ಹೆಡ್ಡಿಂಗ್ ಎಫೆಕ್ಟ್ ಅನ್ನ ಕೊಡಬೇಕಾಗುತ್ತೆ.
ಸ್ಕ್ರೋಲ್ ಅಪ್, ಫಸ್ಟ್ ಪೇಜ್ ಅಲ್ಲಿ ಹೋಗೋಣ. ನಂತರ ರೆಫರೆನ್ಸ್ ಮೆನು, ಇಲ್ಲಿ ಆಪ್ಷನ್ ಇದೆ ಟೇಬಲ್ ಆಫ್ ಕಂಟೆಂಟ್ಸ್. ಇಲ್ಲಿ ಆಟೋಮೆಟಿಕ್ ಟೇಬಲ್ ಫಸ್ಟ್ ಒನ್, ಸೆಕೆಂಡ್ ಒನ್ ಆಟೋಮೆಟಿಕ್ ಟೇಬಲ್, ನಂತರ ಇಲ್ಲಿ ಥರ್ಡ್ ಒನ್ ನೀವು ನೋಡಬಹುದು ಮ್ಯಾನ್ಯುವಲ್ ಟೇಬಲ್. ಅಂದ್ರೆ ಟೇಬಲ್ ಇನ್ಸರ್ಟ್ ಆಗುತ್ತೆ, ಲೆಸನ್ ನೇಮ್ ಇರಬಹುದು ಅಥವಾ ನಿಮ್ಮ ಮೈನ್ ಪಾಯಿಂಟ್ಸ್ ಏನಿದೆ ಅದನ್ನ ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಆಟೋಮೆಟಿಕ್ ಟೇಬಲ್ ಫಸ್ಟ್ ಒನ್ ಅಥವಾ ಸೆಕೆಂಡ್ ಒನ್ ಟೇಬಲ್ ಯಾವ ಟೇಬಲ್ ನಾದ್ರೂ ನೀವು ಇಲ್ಲಿ ತಗೋಬಹುದು. ನೀವು ನಿಮ್ಮ ಪ್ರಾಜೆಕ್ಟ್ ಅಥವಾ ನಿಮ್ಮ ಡಾಕ್ಯುಮೆಂಟ್ ನ ಫಸ್ಟ್ ಪೇಜ್ ಅಲ್ಲಿ ನೀವು ಇಂಡೆಕ್ಸ್ ಅನ್ನ ಹಾಕೋಗಿದ್ರೆ ಅಲ್ಲಿ ಹಾಕಬಹುದು, ಅಥವಾ ಲಾಸ್ಟ್ ಪೇಜ್ ಅಲ್ಲಿ ಸಹ ನೀವು ಇಂಡೆಕ್ಸ್ ಅನ್ನ ಹಾಕಬಹುದು. ನಾನಿಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಇಂಡೆಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಲಾಸ್ಟ್ ಪೇಜ್ ಅಲ್ಲಿ ಈಗ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇರಬಹುದು ಪೇಜ್ 17 ಆಫ್ 17 ಲಾಸ್ಟ್ ಪೇಜ್ ಅಲ್ಲಿ ನಾನೀಗ ಇದ್ದೀನಿ. ನಂತರ ಇಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಸೆಕೆಂಡ್ ಒನ್ ಟೇಬಲ್ ಅನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ, ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡ್ತಾ ಇರಬಹುದು ಟೇಬಲ್ ಆಫ್ ಕಂಟೆಂಟ್ಸ್ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಇನ್ಫಾರ್ಮೇಶನ್ ಇದೆ ಪೇಜ್ ಫಸ್ಟ್ ಅಲ್ಲಿ. ನಂತರ ಅರ್ಲಿ ಲೈಫ್ ಪೇಜ್ ಸೆಕೆಂಡ್ ಅಲ್ಲಿ ಇನ್ಫಾರ್ಮೇಶನ್ ಇದೆ. ಅವರ ಎಜುಕೇಶನ್ ಬಗ್ಗೆ ಸೆಕೆಂಡ್ ಪೇಜ್. ಅವರ ಗುರು ರಾಮಕೃಷ್ಣ ಅವರ ಬಗ್ಗೆ ಫಿಫ್ತ್ ಪೇಜ್ ಅಲ್ಲಿ ಇನ್ಫಾರ್ಮೇಶನ್. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ಟಾಪಿಕ್ ಯಾವ ಪೇಜ್ ಅಲ್ಲಿ ಇದೆ ಅಂತ ಇಲ್ಲಿ ನಮ್ಗೆ ತೋರಿಸ್ತಾ ಇದೆ. ಇದೇ ರೀತಿ ನಮ್ಗೆ ಪ್ರತಿ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇಂಡೆಕ್ಸ್ ಸಿಗುತ್ತೆ. ಯಾವ ಪೇಜ್ ಅಲ್ಲಿ ಯಾವ ಲೆಸನ್ ಇದೆ ಅಥವಾ ಗ್ರಾಮರ್ ಇದೆ ಅಥವಾ ಕ್ವಶನ್ ಆನ್ಸರ್ಸ್ ಇದೆ, ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ಇದೇ ರೀತಿ ನೀವು ಸಹ ಮಾಡಬಹುದು. ಈ ಟೇಬಲ್ ಆಫ್ ಕಂಟೆಂಟ್ಸ್ ಏನಿದೆ, ಈಗ ನಾವು ಲಾಸ್ಟ್ ಪೇಜ್ ಅಲ್ಲಿ ಇದ್ದೀವಿ. ವಿತ್ ರಾಮಕೃಷ್ಣ, ಸ್ವಾಮಿ ವಿವೇಕಾನಂದ ವಿತ್ ರಾಮಕೃಷ್ಣ ಅವರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಆ ಪೇಜ್ಗೆ ನಾವು ಹೋಗ್ಬೇಕಂದ್ರೆ ಸ್ಕ್ರೋಲ್ ಅಪ್ ಮಾಡಿ ಹೋಗಬಹುದು, ಅಥವಾ ಈ ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮಗೆ ಅಲ್ಲಿ ತೋರಿಸ್ತಾ ಇದೆ ಕಂಟ್ರೋಲ್ ಪ್ಲಸ್ ಕ್ಲಿಕ್ ಟು ಫಾಲೋ ಲಿಂಕ್. ಅಂದ್ರೆ ನಿಮ್ಮ ಕೀಬೋರ್ಡ್ ಇಂದ ನೀವು ಕಂಟ್ರೋಲ್ ಕೀನ ಪ್ರೆಸ್ ಮಾಡಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋರ್ತ್ ಪಾಯಿಂಟ್ ಏನಿದೆ, ಫೋರ್ತ್ ಪಾಯಿಂಟ್ ಅಥವಾ ಫೋರ್ತ್ ಲೆಸನ್ ಫಿಫ್ತ್ ಪೇಜ್ ಅಲ್ಲಿ ಏನಿದೆ ನಾವು ಅಲ್ಲಿಗೆ ಹೋಗಬಹುದು. ನಾನೀಗ ಕೀಬೋರ್ಡ್ ಇಂದ ಕಂಟ್ರೋಲ್ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ, ನಂತರ ಕ್ಲಿಕ್ ಮಾಡ್ತಾ ಇದ್ದೀನಿ ವಿತ್ ರಾಮಕೃಷ್ಣ. ಈಗ ನೀವು ನೋಡ್ತಾ ಇರಬಹುದು ಫಿಫ್ತ್ ಪೇಜ್ಗೆ ನಾವೀಗ ಬಂದಿದ್ದೀವಿ, ಪೇಜ್ 5 ಆಫ್ 18. ಈ ರೀತಿಯಾಗಿ ನೀವು ಸಹ ನಿಮ್ಮ ಪ್ರಾಜೆಕ್ಟ್ ಅಥವಾ ನಿಮ್ಮ ಡಾಕ್ಯುಮೆಂಟ್ಗೆ ಇದೇ ರೀತಿಯ ಎಫೆಕ್ಟ್ ಅನ್ನ ಕೊಡಬಹುದು. ನಂತರ ಕಂಟ್ರೋಲ್ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ, ನಂತರ ಅರ್ಲಿ ಲೈಫ್ ಈ ಲಿಂಕ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಸೆಕೆಂಡ್ ಪೇಜ್ಗೆ ನಾವು ಈಗ ಬಂದಿದ್ದೀವಿ. ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಅರ್ಲಿ ಲೈಫ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಇದೆ. ಈ ರೀತಿಯಾಗಿ ಸಹ ನೀವು ನಿಮ್ಮ ಡಾಕ್ಯುಮೆಂಟ್ ಅಥವಾ ನಿಮ್ಮ ಪ್ರಾಜೆಕ್ಟ್ಗೆ ಟೇಬಲ್ ಆಫ್ ಕಂಟೆಂಟ್ಸ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ನೆಕ್ಸ್ಟ್ ಆಪ್ಷನ್ ಇದೆ ಅಪ್ಡೇಟ್ ಟೇಬಲ್. ಅಪ್ಡೇಟ್ ಟೇಬಲ್ ಅಂದ್ರೆ ನೀವು ಇಲ್ಲಿರುವಂತಹ ಮೇನ್ ಪಾಯಿಂಟ್ಸ್ ಅಥವಾ ಹೆಡಿಂಗ್ ಟೈಟಲ್ಸ್ ಯಾವುದೇ ಒಂದನ್ನ ನಾವಿಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಅರ್ಲಿ ಲೈಫ್ ಅಂತ ಇರುವಂತಹ ಹೆಡಿಂಗ್ ಅನ್ನ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ, ಸ್ವಾಮಿ ವಿವೇಕಾನಂದ ಲೈಫ್ ಅಂತ. ನಂತರ ನಾವೀಗ ಟೇಬಲ್ ಆಫ್ ಕಂಟೆಂಟ್ಸ್ ಅನ್ನ ಅಪ್ಡೇಟ್ ಮಾಡಬೇಕು. ಸ್ಕ್ರೋಲ್ ಡೌನ್ ಮಾಡೋಣ. ಅರ್ಲಿ ಲೈಫ್ ಇದೆ, ಇಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ, ಅಪ್ಡೇಟ್ ಆಗಿಲ್ಲ. ಆಗ ನಾವು ಅಪ್ಡೇಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅಪ್ಡೇಟ್ ಎಂಟೈರ್ ಟೇಬಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಓಕೆ. ಇಲ್ಲಿ ನೀವು ನೋಡ್ತಾ ಇರಬಹುದು ವಿವೇಕಾನಂದ ಲೈಫ್ ಈ ರೀತಿಯಾಗಿ ಟೈಟಲ್ ಚೇಂಜ್ ಆಗಿದೆ. ನೀವು ಸಹ ಇದೇ ರೀತಿಯಾಗಿ ಈ ಆಪ್ಷನ್ ಅನ್ನ ಯೂಸ್ ಮಾಡಬಹುದು.